ಸರಿ, ಇವತ್ತಿನ ಎಮರ್ಜೆನ್ಸಿ ಅಂದರೆ ಬರಗಾಲ. ಪ್ರತಿಯೊಬ್ಬನ ಮೇಲೂ ಇದರ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಯಾವ ವರ್ಷವೂ ಆ ಥರ ಹಿಸ್ಟಾರಿಕಲಿ ಹೈಯೆಸ್ಟ್ ಅಂತ ಹೇಳ್ಬೋದು. 15 ದಿನಗಳವರೆಗೂ ಒಂದೇ ಕಡೆ ಮುಂಗಾರು ಕಾನ್ಸಂಟ್ರೇಟ್ ಆಗಿದ್ದು ಇದೇ ಫಸ್ಟ್ನೇ ವರ್ಷ ಅಂತ ಹೇಳ್ಬೋದು. ಕೇವಲ ಎಲ್ಲಿನೂ ಅಲ್ಲ, ಈ ವರ್ಷ ಸೂಪರ್ ಎಲ್ಲಿನೋ ಅಂತ ಕರೀತಾರೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇದೆ ಚೆನ್ನಾಗಿ. ಸುರಿಯೋ ಮಳೆ, ವಾರಗಟ್ಟಲೆ ಬರುವಂಥ ಮಳೆ ಕೇವಲ 1 ಗಂಟೆಯಲ್ಲಿ 100 ಮಿಲಿಮೀಟ್ರ್ ಮಳೆ ಬಂದರೆ ಅದಕ್ಕೆ ನಾವು ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಿ. ನಮಸ್ಕಾರ. ಇವತ್ತಿನ ಎಮರ್ಜೆನ್ಸಿ ಅಂದರೆ ಅದು ಬರಗಾಲ. ಇದನ್ನು ಪ್ರತಿಯೊಬ್ಬರೂ ಕೂಡ ಆತಂಕದಿಂದ ನೋಡೋ ಹಾಗಾಗಿದೆ. ಸೊ ಇವತ್ತು ಆ ಬರಗಾಲವನ್ನು ಆತಂಕದಿಂದ ನೋಡುವಂಥ ಜನ ಅದನ್ನು ಎದುರಿಸೋದು ಹೇಗೆ, ಏನೆಲ್ಲ ಮುನ್ನೆಚ್ಚರಿಕೆ ಬೇಕು, ಯಾವ ರೀತಿಯಲ್ಲಿ ನಾವು ಅದಕ್ಕೆ ತಯಾರಾಗಬೇಕು, ಜನ ಆಗಲಿ ಸರ್ಕಾರ ಆಗಲಿ, ಇದರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ನಾವು ಬಂದಿದ್ದೀವಿ. ಸೊ ನಮ್ಮ ಜೊತೆ ಇದ್ದಾರೆ ಮಾಜಿ ನಿರ್ದೇಶಕರು, ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ನ ಮಾಜಿ ನಿರ್ದೇಶಕರಾಗಿರುವಂಥ ಡಾಕ್ಟರ್ GS ಶ್ರೀನಿವಾಸ್ ರೆಡ್ಡಿ ಸರ್. ಅವರೊಟ್ಟಿಗೆ ಮಾತಾಡೋಣ. ಭಾಳಷ್ಟು ವಿಚಾರಗಳನ್ನು, ಇವತ್ತು ರೈತರಿಗೇನು ಬೇಕು, ಕರ್ನಾಟಕಕ್ಕೇನು ಬೇಕು ಅದನ್ನು ತಿಳ್ಕೊಳ್ಳೋಣ. ಸುಮನ್ TV ಕನ್ನಡದ ಈ ವಿಶೇಷ ಸಂದರ್ಶನಕ್ಕೆ ಸರ್ ತಮಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸರಿ, ಇವತ್ತಿನ ಎಮರ್ಜೆನ್ಸಿ ಅಂದರೆ ಬರಗಾಲ. ಪ್ರತಿಯೊಬ್ಬನ ಮೇಲೂ ಇದರ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಈಗ ಜನ ಎಚ್ಚೆತ್ಕೊಳ್ಬೇಕಾದಂಥ ಅನಿವಾರ್ಯತೆ, ಮೊದಲೇ ಎಚ್ಚೆತ್ಕೊಳ್ಬೇಕಾಗಿತ್ತು. ಸರ್, ಈಗ ಹೇಗಿದೆ ಸರ್ ನಮ್ಮ ರಾಜ್ಯದ ಪರಿಸ್ಥಿತಿ, ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಈಗಿನ ಮುಂಗಾರು ಋತುಮಾನಿನ ಒಂದು ಇಲ್ಲಿಯವರೆಗೂ ಆಗಿರ್ತಕ್ಕಂಥ ಮಳೆ ಅಥವಾ ಮುಂದೆ ಆಗುವಂತಹ ಮಳೆ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಈ ವರ್ಷ ಮುಂಗಾರು ಈಗಾಗಲೇ ನಮಗೆ ಅರ್ಧದಷ್ಟು ಮುಂಗಾರು ಮುಗಿದಿದೆ. ನಮಗೆ ಮುಂಗಾರು ಅಂತ ಯಾವಾಗ ಕರಿತೀವಿ ಅಂದರೆ ಜೂನ್ ತಿಂಗಳಿಂದ ಹಿಡಿದು ಸೆಪ್ಟೆಂಬರ್ ಕೊನೆಯವರೆಗೂ ಇದು ಮುಂಗಾರು ಋತುಮಾನ ಅಂತ ಕರೀತಾರೆ. ನಮಗೆ ಮುಂಗಾರು ಋತುಮಾನ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಸುಮಾರು 70ರಷ್ಟು ಬಿತ್ತನೆ ಕಾರ್ಯಗಳು ಏನು ಇದೆ, 70ರಿಂದ 75ರಷ್ಟು ಈ ವರ್ಷ 84 ಲಕ್ಷ ಹೆಕ್ಟೇರ್ ಗುರಿ ಹಾಕ್ಕೊಂಡಿದ್ದಾರೆ. ಬಿತ್ತನೆ ಕಾರ್ಯ ಆಗಿರ್ಬೋದು, ನೀರಾವರಿಗೆ ಬೇಕಾಗಿರುವ ನೀರು, ಜಲಾಶಯಗಳಿಗೆ ಹರಿಯುವ ನೀರಾಗಿರ್ಬೋದು, ಇವೆಲ್ಲಕ್ಕೂ ಮುಖ್ಯ ಕಾರಣ ಮುಂಗಾರು. ನಮ್ಮ ರಾಜ್ಯದಲ್ಲಿ ಸುಮಾರು ವಾರ್ಷಿಕ ಮಳೆಯ ವಾಡಿಕೆಯಲ್ಲಿ ಸುಮಾರು 74% ಮುಂಗಾರಲ್ಲೇ ಬೀಳೋದು. ಅದರಿಂದ ನಮಗೆ ಮುಂಗಾರು ಮಳೆ ಬಹಳ ಮುಖ್ಯ ಆಗ್ತದೆ, ಪ್ರಾಮುಖ್ಯತೆ ಇರ್ತದೆ. ಸೊ ಮುಂಗಾರು ಯಾವಾಗ ಕೈ ಕೊಡ್ತದೆ ಆವಾಗ ಬರ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಉಂಟಾಗ್ತದೆ. ಇದು ಈ ವರ್ಷದ ಸ್ಥಿತಿ. ಇಲ್ಲಿಯವರೆಗೂ ನೋಡಿದಾಗ ನಮಗೆ ಈ ವರ್ಷದ ಮುಂಗಾರು ಪ್ರಾರಂಭವೇ ಭಾಳ ಪೆಕ್ಯುಲರ್ ಆಗಿತ್ತು. ಮೊದಲು ಭಾಳ ಅರ್ಲಿ ಮುಂಗಾರು ಬರ್ತದೆ ಅಂತ ಹೇಳಿದರು. ತದನಂತರ ಅದು ನಮಗೆ 4ನೇ ತಾರೀಕು ಮುಂಗಾರು ಎಂಟ್ರೆ. ಜನರಲಿ ನಾರ್ಮಲಿ ಏನಾಗಬೇಕಾಯಿತು ಆಯಿತು. ಆದರೆ ನಮ್ಮ ರಾಜ್ಯದ ಅರ್ಧದಷ್ಟು ಭಾಗಕ್ಕೆ ಹೋಗ್ಬಿಟ್ಟು ಮುಂಗಾರು ಅದರಿಂದ ಮುಂದೆ ವ್ಯಾಪಿಸಲೇ ಇಲ್ಲ ನಮ್ಮ ರಾಜ್ಯಕ್ಕೆ. ಸುಮಾರು 15 ದಿವಸ, ಯಾವ ವರ್ಷವೂ ಆ ಥರ ಹಿಸ್ಟಾರಿಕಲಿ ಹೈಯೆಸ್ಟ್ ಅಂತ ಹೇಳ್ಬೋದು. 15 ದಿನಗಳವರೆಗೂ ಒಂದೇ ಕಡೆ ಮುಂಗಾರು ಕಾನ್ಸಂಟ್ರೇಟ್ ಆಗಿದ್ದು ಇದೇ ಫಸ್ಟ್ನೇ ವರ್ಷ ಅಂತ ಹೇಳ್ಬೋದು. ಸೊ ಅದಾದ ಮೇಲೆ 15 ವರ್ಷ ಆದಮೇಲೆ ನಮ್ಮ ರಾಜ್ಯದ ಎಲ್ಲ ವ್ಯಾಪಿಸಿ ಮುಂದೆ ಹೋಯ್ತು, ಬೇರೆ ಬೇರೆ ರಾಜ್ಯಗಳಿಗೆ ಅದು ಹೋಗ್ತದೆ. ಇದು ಈ ವರ್ಷದ ಪರಿಸ್ಥಿತಿ. ಇದ್ರ ಬಗ್ಗೆ ನಮಗೆ ಮುನ್ಸೂಚನೆ ನೋಡಿದಾಗ ನಿಮಗೆ ಈಗಾಗಲೇ ನಮಗೆ ಕಳೆದ ವರ್ಷ ಡಿಸೆಂಬರಿಂದ ಫೆಬ್ರವರಿಯಿಂದನೂ, ಈ ವರ್ಷದ ಫೆಬ್ರವರಿಯಿಂದನೂ ಸಾಕಷ್ಟು ವರ್ಲ್ಡ್ ವೈಡ್ ಪ್ರಪಂಚದೆಲ್ಲೆಡೆ ಒಂದು ಡಿಸ್ಕಷನ್ ಆಗ್ತಾಯಿತ್ತು. ಅದು ಏನಂದರೆ ಈ ವರ್ಷ ಎಲ್ಲಿನೋ ಉಂಟಾಗುತ್ತೆ ಅಂತ. ಅದು ಡಿಸ್ಕಷನ್ ಆಯಿತು. ಆಮೇಲೆ ನಮಗೆ 14ನೇ ತಾರೀಕು ಏಪ್ರಿಲ್ರಂದು ಭಾರತೀಯ ಹವಾಮಾನ ಇಲಾಖೆ ಮುಂಗಾರು ಮುನ್ಸೂಚನೆ ಅಂತ ಕೊಡ್ತದೆ ಮೊದಲನೇ ಹಂತದಲ್ಲಿ. ಅದನ್ನು ನೋಡಿದಾಗ ನಮಗೆ ಆಗಲೇ ಹೇಳಿದರು, ದೇಶದೆಲ್ಲೆಡೆ ಕೇವಲ 90ರಷ್ಟು, ವಾಡಿಕೆಯ 90ರಷ್ಟು ಮಾತ್ರ ಈ ವರ್ಷ ಮಳೆ ಬರ್ತದೆ, ಮಳೆ ಕೊರತೆಯಾಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಲೇ ಆಗಲೇ ಬಂದುಬಿಡ್ತು ನಮಗೆ. ಸೊ ಅದನ್ನು ಇಟ್ಕೊಂಡು ಅಫ್ಕೋರ್ಸ್ ನಮ್ಮ ರಾಜ್ಯಕ್ಕೆ ನಾವು ತಗೊಂಡಾಗ ನಾವು ಆಗಲೇ ಗೊತ್ತಿತ್ತು ನಮ್ಮ ರಾಜ್ಯದಲ್ಲಿ ಬರದ ತೀವ್ರತೆ ಜಾಸ್ತಿ ಇರ್ತದೆ ಅನ್ನೋದು ನಮಗೆ ಏಪ್ರಿಲ್ 14ನೇ ತಾರೀಕಿಗೆ ಗೊತ್ತಾಗಿತ್ತು. ಅದಾದ ನಂತರ ಜೂನ್ 1ನೇ ತಾರೀಕು ಇನ್ನೊಂದು ಮುನ್ಸೂಚನೆ ಬರ್ತದೆ. ಅದು ಡಿಟೇಲಾಗಿ ವಿವರವಾದ ಒಂದು ಮುನ್ಸೂಚನೆ. ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದರು, ಈ ವರ್ಷ ನಾವು ಏನು ಏಪ್ರಿಲ್ ತಿಂಗಳಲ್ಲಿ ಮುನ್ಸೂಚನೆ ಕೊಟ್ಟಿದ್ವಿ 92% ಆಗ್ಬೋದು ಅಂತ, ಇನ್ನೂ ಅದಕ್ಕಿಂತ ಕಡಿಮೆ ಆಗುವ ಸಾಧ್ಯತೆಗಳೇ ಜಾಸ್ತಿ ಇದೆ ಅಂತ.
ಬಂತು. ಒಟ್ಟಾರೆ ನೋಡಿದಾಗ ನಮ್ಮ ರಾಜ್ಯಕ್ಕೆ ಈ ವರ್ಷ ಮುಂಗಾರು ಕೊರತೆ ಆಗೋ ಸಾಧ್ಯತೆ ಬಗ್ಗೆ ನಮಗೆ 3-4 ತಿಂಗಳು ಮೊದಲೇ ಏಪ್ರಿಲ್ ತಿಂಗಳಿಂದನೇ ನಮಗೆ ಗೊತ್ತಾಗೋಗಿತ್ತು ಇದ್ರ ಬಗ್ಗೆ. ಅದಕ್ಕೆ ಮುಖ್ಯ ಕಾರಣ ನಾವು ಹೇಳಬೇಕಂದ್ರೆ ಎಲ್ಲಿನೋಗೆ ಕನೆಕ್ಟ್ ಮಾಡ್ತಾರೆ. ಸರ್, ಈ ಎಲ್ನಿನೋ ಬಗ್ಗೆ ಸರಳವಾಗಿ ಹೇಳೋದಾದ್ರೆ ಎಲ್ನಿನೋ ಅಂತ ಹೇಳಿದ್ರೆ ಏನು, ಆ ಪ್ರಭಾವ ಅಂದ್ರೆ ಏನು, ಸಮುದ್ರದಲ್ಲಿ ಏನಾಗುತ್ತೆ, ಯಾಕೆ ಮಳೆ ಆಗೋದಿಲ್ಲ, ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿ ಎಲ್ಲಿನೋ ಅನ್ನೋದು ಒಂದು ಹವಾಮಾನ ವಿದ್ಯಮಾನ. ಅದು ಇಕ್ವಟೋರಿಯಲ್ ಪೆಸಿಫಿಕ್ ಅಂತ ಏನು ಕೇಂದ್ರ ಮತ್ತು ಪೂರ್ವ ಭಾಗದ ಪೆಸಿಫಿಕ್ ಓಷನ್ನಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ವಿದ್ಯಮಾನ. ಇದರಲ್ಲಿ ಏನಾಗುತ್ತೆ ಅಂದರೆ ಜನರಲ್ಲಾಗಿ ನಿಮಗೆ ಎಲ್ಲಿನೋ ಬಿಟ್ಬಿಡಿ. ಎಲ್ಲಿನೋ ಬಿಟ್ಟಾಗ ನಮಗೆ ನಾರ್ಮಲ್ ಇಯರಲ್ಲಿ ವಾಡಿಕೆಯಂತೆ ಸಾಮಾನ್ಯ ವರ್ಷಗಳಲ್ಲಿ ಏನಾಗ್ತದೆ ಅಂದರೆ ಈ ಇಕ್ವಟೋರಿಯಲ್ ಪೆಸಿಫಿಕ್ ಸಮುದ್ರ ಏನಿದೆ ಅದು ಸುಮಾರು 17,000 ಹಿಂಗೆ ನೋಡಿದಾಗ ನಿಮಗೆ ಇಕ್ವಟೋರಿಯನ್ನಿಂದ 17,000 ಕಿಲೋಮೀಟ್ರು ಲೆಂತ್ ಇರ್ತದೆ ಅದು. ಸೊ ಅಲ್ಲಿ ಒಂದು ಪೂರ್ವ ಭಾಗ, ಮಧ್ಯ ಕೇಂದ್ರ ಭಾಗ ಮತ್ತು ಪಶ್ಚಿಮ ಭಾಗ ಅಂತ ಇರ್ತದೆ. ಪೂರ್ವ ಭಾಗ ಎಲ್ಲಿಗೆ ಟಚ್ ಆಗ್ತದೆ ಅಂದರೆ ಸೌತ್ ಅಮೇರಿಕಾಗೆ ಟಚ್ ಆಗ್ತದೆ. ಸೌತ್ ಅಮೇರಿಕಾದಿಂದ ಸ್ಟಾರ್ಟ್ ಆಗ್ತದೆ. ಮಧ್ಯಭಾಗ ಓಷನ್ನಲ್ಲಿ ಇರ್ತದೆ. ಈ ನಮಗೆ ಪಶ್ಚಿಮ ಭಾಗಕ್ಕೆ ಬಂದರೆ ಆಸ್ಟ್ರೇಲಿಯಾ, ಇಂಡಿಯಾ ಇವೆಲ್ಲ ಈ ಕಡೆ ಬರುವಂಥ ಕಂಟ್ರೀಸು. ವಾಡಿಕೆಯಾಗಿ ಏನಾಗಿರ್ತದೆ ಅಂದರೆ ಪೂರ್ವ ಭಾಗದಲ್ಲಿ ಟೆಂಪ್ರೇಚರು ಯಾವಾಗಲೂ ಕಡಿಮೆ ಇರ್ತದೆ. ವಾಡಿಕೆಯಾಗಿ ನಾನು ಹೇಳ್ತಿರೋದು ಪೂರ್ವ ಭಾಗದಲ್ಲಿ ಇಕ್ವಟೋರಿಯಲ್ ಪೆಸಿಫಿಕಲ್ಲಿ ಈ ಸಮುದ್ರದ ಉಷ್ಣಾಂಶ ಏನಿರ್ತದೆ ಅಲ್ಲಿ ಭಾಳ ಕಡಿಮೆ ಇರ್ತದೆ ಯಾವಾಗಲೂ. ಸೊ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಭಾಗ ನಮ್ಮ ಭಾಗದಲ್ಲಿ ಇರ್ತದೆ. ಇಲ್ಲಿ ಸೀ ಸರ್ಫೇಸ್ ಟೆಂಪ್ರೇಚರ್ಸ್ ಅಂತೆ ಈ ಸಮುದ್ರದ ನೀರಿನ ಉಷ್ಣಾಂಶ ಇದೆಯಲ್ಲ ಅದು ಯಾವಾಗಲೂ ಜಾಸ್ತಿ ಇರ್ತದೆ. ಅವಾಗ ಏನಾಗ್ತದೆ ಅಂದರೆ ಇದು ಮಾನ್ಸೂನ್ ಅನ್ನೋದು ಮುಂಗಾರು ಮಾರುತಗಳಂತ ನಾವು ಏನು ಕರಿತೀವಿ ಅವೆಲ್ಲನೂ ಸಹ ಇಕ್ವಟೋರಿಯಲ್ ಇಲ್ಲಿ ಏನು ವಿದ್ಯಮಾನ ನಡೀತದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈ ತೇವಾಂಶ ಭರಿತ ಮೋಡಗಳು ಏನಿರ್ತದೆ ಅದು ಯಾವಾಗಲೂ ನೀವು ತಿಳ್ಕೊಳ್ಳಿ, ಇವಾಗ ಎಲ್ಲಿ ಟೆಂಪ್ರೇಚರ್ ಕಡಿಮೆ ಇರ್ತದೆ ಅಲ್ಲಿ ಪ್ರೆಷರ್ ಜಾಸ್ತಿ ಇರ್ತದೆ. ಪೂರ್ವ ಭಾಗದಲ್ಲಿ ವಾಡಿಕೆಯಂತೆ ನೋಡಿದಾಗ ಪೂರ್ವ ಭಾಗದಲ್ಲಿ ಟೆಂಪ್ರೇಚರ್ ಕಡಿಮೆ ಇರ್ತದೆ. ಇದು ಪ್ರೆಷರು ಅಲ್ಲಿ ಭಾಳ ಟೆಂಪ್ರೇಚರ್ ಕಡಿಮೆ ಇದ್ದರೆ ಪ್ರೆಷರ್ ಜಾಸ್ತಿ ಇರ್ತದೆ, ಆಯಿತಾ. ಈ ಕಡೆ ಪಶ್ಚಿಮ ಭಾಗ ನಮ್ಮ ದೇಶದ ಈ ಕಡೆ ಬಂದರೆ ನಾವು ಆಸ್ಟ್ರೇಲಿಯಾಗೆ ಬಂದಾಗ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಪ್ರೆಷರ್ ಕಡಿಮೆ ಆಗ್ತದೆ. ಯಾವಾಗಲೂ ಈ ತೇವಾಂಶ ಭರಿತ ಮೋಡಗಳು ಮಾರುತಗಳಿದ್ದಾವಲ್ಲ ಇವು ಯಾವಾಗಲೂ ಮೂವ್ ಆಗೋದು ಹೈ ಪ್ರೆಷರಿಂದ ಈ ಕಡೆಯಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಮೂವ್ ಆಗ್ತವೆ. ಅಂದರೆ ಕಂಪ್ಲೀಟ್ ಮುಂಗಾರು ಮಾರುತಗಳು ಹಿಂಗೆ ಮೂವ್ ಆಗ್ತಾ ಇರ್ತದೆ ಈ ಕಡೆ. ಅದು ಕಾಮನ್ನಾಗಿ ಆಗುವಂಥ ಒಂದು ಪ್ರಕ್ರಿಯೆ. ಎಲ್ಲಿನೋ ಆದಾಗ ಏನಾಗ್ತದೆ ಅಂದರೆ ನಾನೇನು ಪೂರ್ವ ಭಾಗದಲ್ಲಿ ಯಾವಾಗಲೂ ಕಡಿಮೆ ತಾಪಮಾನ ಇರ್ತದೆ ಅಂದರೆ ಸಮುದ್ರದ ಮಟ್ಟಕ್ಕಿಂತ ಸಮುದ್ರದ ನೀರಿನ ತಾಪಮಾನ ಅಂತ ಹೇಳ್ತಾ ಇದ್ದೆ, ಅದೇನಾಗ್ತದೆ ಅಂದರೆ ಉಲ್ಟಾ ಆಗ್ತದೆ. ಇಲ್ಲಿ ಸಮುದ್ರದ ತಾಪಮಾನ ಕಡಿಮೆ ಆಗ್ತದೆ, ಇಲ್ಲಿ ಜಾಸ್ತಿ ಆಗ್ತದೆ, ಬಟ್ ಪ್ರೆಷರು ಇಲ್ಲಿ ಕಡಿಮೆ ಆಗ್ತದೆ, ಲೋ ಪ್ರೆಷರು. ಸೊ ಮುಂಗಾರು ಮಾರುತಗಳು ಜನರಲ್ಲಾಗಿ ಟ್ರೇಡ್ ವಿಂಡ್ಸ್ ಅಂತ ನಾವು ಸಾಮಾನ್ಯವಾಗಿ ಏನಂದರೆ ಈಸ್ಟಿಂದ ವೆಸ್ಟಿಗೆ ಮೂವ್ ಆಗ್ತದೆ. ಇವು ಸಾಕಷ್ಟು ಮುಂಗಾರು ಅಂದರೆ ತೇವಾಂಶ ಭರಿತ ಮೋಡಗಳಿರ್ತವೆ. ಯಾವಾಗ ಈ ಕಡೆಯಿಂದ ಯಾವಾಗಲೂ ಆಗುವ ಪ್ರಕ್ರಿಯೆ ಇದು. ಪ್ರತಿ ವರ್ಷ ಪೂರ್ವದಿಂದ ಪಶ್ಚಿಮಕ್ಕೆ ಮುಂಗಾರು ಮಾರುತಗಳು ಹಾದು ಹೋಗ್ತವೆ. ಈ ವರ್ಷ ಏನಾಗ್ತದೆ ಎಲ್ಲಿನೋ ಅಂತ ಯಾವಾಗ ಕರಿತೀವಿ ಅಂದರೆ ಈ ಪೆಸಿಫಿಕ್ ಓಷನ್ ಇಕ್ವಟೋರಿಯಲ್ ಫೇಸಲ್ಲಿ ಈ ನಮಗೆ ಉಷ್ಣಾಂಶ ವಾಡಿಕೆಗಿನ 0.5 ಡಿಗ್ರೀಸು ಜಾಸ್ತಿ ಆಗ್ತದೆ. 0.5 ಡಿಗ್ರೀಸು ಜಾಸ್ತಿ ಆದಾಗ ಈ ಪ್ರೋಸೆಸ್ ಎಲ್ಲ ಉಲ್ಟಾಗೋಗ್ತದೆ. ಈ ಕಡೆಯಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಮೂವ್ ಆಗುವಂಥ ಏನು ನಮಗೆ ಮುಂಗಾರು ಮಾರುತಗಳು ಬರಬೇಕೋ ಅವೆಲ್ಲನೂ ಪಶ್ಚಿಮದಿಂದ ಪೂರ್ವಕ್ಕೆ ಮೂವ್ ಆಗೋಕ್ಕೆ ಶುರುವಾಗ್ತವೆ. ಯಾಕಂದರೆ ಇಲ್ಲಿ ಪ್ರೆಷರ್ ಇಲ್ಲಿ ಕಡಿಮೆ ಆಗ್ತದೆ, ಟೆಂಪ್ರೇಚರ್ ಜಾಸ್ತಿ ಆದಾಗ ಇಲ್ಲಿ ಪ್ರೆಷರ್ ಕಡಿಮೆ ಆಗ್ತದೆ. ಸೊ ಹೈ ಪ್ರೆಷರ್ ಇಲ್ಲಿ ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ಹೈ ಪ್ರೆಷರ್ ಆಗ್ತದೆ. ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಮೂವ್ ಆಗೋದ್ರಿಂದ ಟ್ರೇಡ್ ವಿಂಡ್ಸ್ ಅಂತ ಏನು ಕರಿತೀವಿ ಅದು ಸೈಕಲ್ಲೇ ಉಲ್ಟಾಗಿ ಹೋಗ್ಬಿಡ್ತದೆ. ಅದರಿಂದ ನಮಗೆ
ಈ ಮುಂಗಾರು ಹೊತ್ಕೊಂಡು ಬರ್ತಕ್ಕಂಥ ಮಾರುತಗಳು ಮತ್ತೆ ವಾಪಸ್ ಈ ಕಡೆ ಹೊರಟೋಗ್ತವೆ. ಈ ಕಡೆಯಿಂದ ಬಂದು ಹೋಗ್ಬೇಕಲ್ಲ ಉಲ್ಟಾ ಮೂವ್ ಆಗ್ತವೆ. ಅದರಿಂದ ನಮಗೆ ಈ ಮುಂಗಾರಿನ ಮಾರುತಗಳು ನಮಗೆ ಜಾಸ್ತಿ ಬರಲಿಕ್ಕೆ ಚಾನ್ಸಸ್ ಕಡಿಮೆ ಆಗ್ತದೆ. ಇದು ಒಂದು ಜನರಲ್ಲಾಗಿ. ಸರ್, ಹಾಗಾದರೆ ಈ ವರ್ಷ ಕೇವಲ ಈ ವರ್ಷ ನಾವು ಏನು ಪ್ರಿಡಿಕ್ಟ್ ಮಾಡಿದ್ದಾರೆ, ಕೇವಲ ಎಲ್ಲಿನೋ ಅಲ್ಲ, ಈ ವರ್ಷ ಸೂಪರ್ ಎಲ್ಲಿನೋ ಅಂತ ಕರೀತಾರೆ. ಸೂಪರ್ ಎಲ್ಲಿನೋ ಅಂತ ಯಾವ ಕರೀತಾರೆ ಅಂದರೆ, ನಾನು ಹೇಳಿದೆ 0.5 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಎಲ್ಲಿನೋ ಪ್ರಕ್ರಿಯೆ ಶುರುವಾಗ್ತದೆ. ಇದು 2 ಡಿಗ್ರೀಸ್ ಇಂಥ ವಿದ್ಯಮಾನ ಆಗೋದು 50 ವರ್ಷಕ್ಕೋ 100 ವರ್ಷಕ್ಕೋ ಒಂದು ಸಲ ಇಂಥ ವಿದ್ಯಮಾನ. ಅಂಥದ್ದು ಈ ವರ್ಷ 2 ಡಿಗ್ರಿ ಸೂಪರ್ ಎಲ್ಲಿನೋ ಆಗಿರೋದ್ರಿಂದ ಆಲ್ವೇಸ್ ಈ ಸೂಪರ್ ಎಲ್ಲಿನೋಯಿಂದ ನಮಗೆ ಮುಂಗಾರು ಮಾರುತಗಳ ಮೇಲೆ ಭಾಳ ಹೊಡೆತ ಆಗ್ತದೆ. ಮುಂಗಾರು ಮಾರುತಗಳು ನಮ್ಮ ಕಡೆ ಬೀಸಬೇಕಾದ್ರೆ ಆಗಲೇ ಡ್ರೈ ಆಗಿ ಹೋಗ್ಬಿಟ್ಟಿರ್ತವೆ. ಸೊ ಅದರಿಂದ ನಮಗೆ ಒಟ್ಟಾರೆ ಹಿಸ್ಟಾರಿಕಲಿ ನಾವು ತೊಗೊಂಡಾಗ ಚರಿತ್ರೆ ನಾವು ನೋಡಿದಾಗ, ಈ ಮುಂಗಾರಿದ ಚರಿತ್ರೆ ನೋಡಿದಾಗ ಯಾವ ವರ್ಷ ಎಲ್ಲಿನೋ ಇರ್ತದೆ ಆ ವರ್ಷ ಸಾಮಾನ್ಯವಾಗಿ ನಿಮಗೆ ಬರುವುದು ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸರ್, ಈಗ ಇವತ್ತಿನ ದಿನಗಳು ನೋಡಿದರೆ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇದೆ ಚೆನ್ನಾಗಿ. ಸೊ ಅದು ತಾತ್ಕಾಲಿಕ ಮುಂದಕ್ಕೆ ನಿಂತೋಗ್ಬಿಡುತ್ತಾ ಮಳೆ? ಇಲ್ಲ, ಈಗ ಏನಾಗ್ತದೆ, ನಮಗೆ ಎಲ್ಲಿನೋ ಇಂಪ್ಯಾಕ್ಟು ನಮಗೆ ಅಪ್ ಟು ಮೇ ತಿಂಗಳವರೆಗೂ ಅಥವಾ ಏಪ್ರಿಲ್ ಮಾರ್ಚ್ವರೆಗೂ ತೊಗೊಂಡಾಗ ಎಲ್ಲಿನೋ ಇನ್ನೂ ಬಂದಿದ್ದಿಲ್ಲ. ಆವಾಗ ಲಾ ನಿನ್ನ ಪೀರಿಯಡ್ ಅಂತ ಕರಿತೀವಿ. ಇದು ಉಲ್ಟಾ ಕೇಸು. ಲಾ ನಿನ್ನ ಇತ್ತು. ಲಾ ನಿನ್ನ ಎಲ್ಲಿನೋ ಆಗಬೇಕಾದ್ರೆ ಇನ್ನೊಂದು ನ್ಯೂಟ್ರಲ್ ಫೇಸ್ ಅಂತ ಕರಿತೀವಿ, ತಟಸ್ಸು ವಹಿಸ್ತದೆ. ಅದು ಸುಮಾರು ಇಲ್ಲಿವರೆಗೂ ಈ ತಿಂಗಳು ಲಾಸ್ಟ್ ಜೂನ್ 2ನೇ ವಾರದವರೆಗೂ, ಜುಲೈ 2ನೇ ವಾರದವರೆಗೂ ತಟಸ್ಸು ಫೇಸಲ್ಲಿತ್ತು. ಈಗ ಎಲ್ಲಿನೋ ಇಂಪ್ಯಾಕ್ಟು ಇವಾಗ ಬರ್ತಾಯಿದೆ. ಆ್ಯಕ್ಚುಲಿ ಎಲ್ಲಿನೋ ಇಂಪ್ಯಾಕ್ಟು ಇಲ್ಲಿವರೆಗೂ ಎಷ್ಟು ಇದಾಗಿದ್ದಿಲ್ಲ. ಅದು ಈ ಬ್ಯಾಕ್ ಸೈಡಿಂದ ಇದು ಮಾಡ್ತಾಯಿತ್ತು. ಈಗ ಫ್ರಂಟ್ ಸೈಡ್ ನಿಂತಿದೆ. ಮೋಸ್ಟ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಕೊರತೆ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆಗಳು ಇದೆ. ಒಟ್ಟಾರೆ ನಮ್ಮ ಮುಂಗಾರು ಮುನ್ಸೂಚನೆ ಭಾರತೀಯ ವಿಮಾಲಯ ಕೊಟ್ಟಿರೋದು ನೋಡಿದಾಗೂ ಸಹ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಮಳೆ ಕೊರತೆ ಅಥವಾ ವಾಡಿಕೆಗಿನ ಕಡಿಮೆ ಮಳೆ ಆಗುವ ಸಾಧ್ಯತೆಗಳ ಬಗ್ಗೆನೇ ಮುನ್ಸೂಚನೆ ನೀಡಿತ್ತು. ಈಗಾಗಲೇ ಆಗಿರೋ ಮಳೆ ಪ್ರಮಾಣ ನೋಡಿದಾಗೂ ನಮಗೆ ಜೂನ್ ತಿಂಗಳಲ್ಲಿ 42% ಕೊರತೆ ಆಯಿತು ನಮ್ಮ ರಾಜ್ಯದಲ್ಲಿ. 42% ಭಾಳ ದೊಡ್ಡ ಇದು. ಇವಾಗ 35% ಈಗಾಗಲೇ ಕೊರತೆ ಇದೆ ಜುಲೈ ತಿಂಗಳದ್ದು. ಈಗ ಮಳೆ ಏನು ನಮಗೆ ಕೆಲವು ಭಾಗದಲ್ಲಿ ಘಟ್ಟ ಪ್ರದೇಶ ಮತ್ತು ಕರಾವಳಿ ಭಾಗದಲ್ಲಿ ಬರ್ತಾಯಿದೆ, ಅದು ಬರೀ ಅದಕ್ಕೆ ಸೀಮಿತವಾಗಿದೆ. ಅದು ಸ್ಟ್ರೆಂತ್ ಇದ್ದಾಗ, ಅದಕ್ಕೆ ಶಕ್ತಿಯುತವಾಗಿದ್ದಾಗ, ಮೋಡಗಳು ಶಕ್ತಿಯುತವಾಗಿದ್ದಾಗ ಮುಂಗಾರು ಅದನ್ನು ಘಟ್ಟಗಳನ್ನು ಪಾಸ್ ಮಾಡಿಕೊಂಡು ಈ ಕಡೆ ಬಂದು ಜಾಸ್ತಿ ಮಳೆ ಆಗ್ತಿತ್ತು. ಅದು ಭಾಳ ದುರ್ಬಲಗೊಂಡಿರೋದ್ರಿಂದ, ಮುಂಗಾರು ದುರ್ಬಲಗೊಂಡಿರೋದ್ರಿಂದ ಅದು ಜಾಸ್ತಿ ಈ ಕಡೆ ಬರಲಿಕ್ಕೆ ಆಗ್ತಾಯಿಲ್ಲ. ಸೊ ಎಲ್ಲೆಲ್ಲಿ ಸ್ಟ್ರೆಂತ್ ಎಲ್ಲವರೆಗೂ ಇರ್ತದೋ ಅಲ್ಲೆಲ್ಲೆಲ್ಲಿ ಕವರ್ ಆಗಿ ಮಳೆ ಬರ್ತಾಯಿದೆ. ಈಗ ಅಫ್ಕೋರ್ಸು ನಮಗೆ ಕಳೆದ 1-2 ವಾರದಿಂದ ಸ್ವಲ್ಪ ಅಲ್ಲಿ ಕರಾವಳಿ ಮತ್ತು ಮಲೆನಾಡಲ್ಲಿ ಬಂದಿದ್ದಕ್ಕೆ ನಮಗೆ ಸ್ವಲ್ಪ ಜಲಾಶಯಗಳಿಗೆ ಒಳಹರಿಸೋತ್ತಿನೂ ಬಂತು. ಆದರೆ ದಕ್ಷಿಣ ಒಳನಾಡಲ್ಲಿ ಈ ಜುಲೈ ತಿಂಗಳ ಮಳೆ ಕೊರತೆ ನೋಡಿಬಿಟ್ರೆ ನೀವು ಸುಮಾರು 80% ಮಳೆ ಕೊರತೆ ಇದೆ. ದಕ್ಷಿಣ ಒಳನಾಡಿನಲ್ಲಿ 80-85% ಕೊರತೆ ನೋಡ್ತೀವಿ. ಉತ್ತರ ಒಳನಾಡಿನಲ್ಲಿ ಕೆಲವು ಕಡೆ ಮಾತ್ರ ಆಗ್ತಾಯಿದೆ, ಆದರೆ ಅದು ಇನ್ನೂ ಸಾಲದು. ಬಿತ್ತನೆ ಪ್ರಮಾಣ ನೋಡಿದಾಗೂ ನಮಗೆ ವಾಡಿಕೆ ಬಿತ್ತನೆಗೆ ಗುರಿ ಏನಂತ ಹಾಕ್ಕೊಂಡಿರ್ತೀವಿ ಅದಕ್ಕೆ ಕಂಪೇರ್ ಮಾಡಿದಾಗ ಸುಮಾರು 45% ಮಾತ್ರ ಇಲ್ಲಿವರೆಗೂ ಬಿತ್ತನೆ ಆಗಿರೋದು. ಅದು ಜೂನ್ ತಿಂಗಳಲ್ಲಿ ಒಳ್ಳೆ ಮಳೆ ಕೆಲವು ಭಾಗದಲ್ಲಿ ಬಂದಿದ್ದಕ್ಕೆ ಬಿತ್ತನೆ ಆಗೋಯ್ತು. ಬಿತ್ತನೆ ಆದ ನಂತರ ಈ ಬರಗೆ ಮುಖ್ಯವಾಗಿ ಒಣ ಹವೆ ಅಂತ ಕರಿತೀವಿ. ಅದು 3-4 ವಾರಗಳ ಸತತ ಒಣ ಹವೆ ಬಂದಿದ್ದಕ್ಕೆ ಯಾವ ಹಾಕಿರೋ ಕ್ರಾಪ್ಸೂ ಸಸ್ಟೈನ್ ಆಗ್ತಾಯಿಲ್ಲ, ಒಣಗ್ತಾ ಇದ್ದಾವಾಗಲೇ ಬಾಡ್ತಾ ಇದ್ದಾವೆ. ಸೊ ಇದು ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಇದರ ಪರಿಣಾಮ ಬರ್ಬೋದು. ಅದರಿಂದ ಇನ್ನೂ ಜಾಸ್ತಿ ಎಫೆಕ್ಟ್ ಆಗೋ ಸಾಧ್ಯತೆಗಳು ಇರ್ತದೆ. ಸರ್, ಈಗ ಬೀದರ್ ಭಾಗದಲ್ಲಿ, ಕಲಬುರಗಿ, ಧಾರವಾಡ ಇಲ್ಲೆಲ್ಲ ಸೋಯಾಬೀನು, ತೊಗರಿ ಎಲ್ಲ ಅವರು ಏನು ಬೆಳೆ ಇದೆ ನೀವು ಹೇಳಿದಾಗೆ ಆಲ್ರೆಡಿ ಅದನ್ನು ಬಿಟ್ಟು ಗುಳೆ ಹೊರಟಿದ್ದಾರೆ. ಊರೇ ಬೀಗ ಹಾಕ್ಕೊಂಡು ಮಂಗಳೂರು ಕಡೆ, ಗೋವಾ ಕಡೆ ಕೆಲಸ ಹರಿಸ್ಕೊಂಡು ಹೊರಟಿದ್ದಾರೆ. ಇನ್ನು ಮುಂದಿನ ಈಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಏನಾದರೂ ಸುಧಾರಣೆ ಆಗ್ಬೋದಾ? ಅವ್ರ ಮನೆಗೆ ಬರ್ಬೋದಾ? ಇಲ್ಲ ಅವರು ಬಹುಶಃ ಇನ್ನೂ ಕಷ್ಟನೇ ಆಗ್ತಾ ಇದೆಯಾ ಈ ವರ್ಷದ್ದು? ಇದು ಏನಾಗ್ತದೆ ಅಂದರೆ, ಒಟ್ಟಾರೆ ನಮ್ಮ ರಾಜ್ಯದ ಮಳೆ ಪರಿಸ್ಥಿತಿ, ಬರ ಪರಿಸ್ಥಿತಿ ನೋಡಿದಾಗ ಇದು ಬಹಳ ಸಾಮಾನ್ಯ ನಮ್ಮ ರಾಜ್ಯಕ್ಕೆ.
ಬರ ಅನ್ನೋದು ಸಾಮಾನ್ಯ. ನೀವು ಕಳೆದ 25 ವರ್ಷದಲ್ಲಿ ಸುಮಾರು 18 ವರ್ಷ ಬರ ಡಿಕ್ಲೇರ್ ಮಾಡಿದ್ದೀವಿ ನಮ್ಮ ರಾಜ್ಯದಲ್ಲಿ. ಸೊ ಒಂದಲ್ಲ ಒಂದು ಭಾಗದಲ್ಲಿ ಬರ ಇದ್ದಿದ್ದೇ ನಮ್ಮ ರಾಜ್ಯಕ್ಕೆ ಯಾವಾಗಲೂ. ಈವನ್ನು ಹೆಚ್ಚಿಗೆ ಮಳೆ ಬೀಳುವಂತಹ ಮಲೆನಾಡು ಆಗಿರ್ಬೋದು, ಕರಾವಳಿ ಭಾಗದಲ್ಲಿ ಸಹ ನಾವು ಬರ ಡಿಕ್ಲೇರ್ ಮಾಡಿರೋ ಇನ್ಸಿಡೆಂಟ್ಗಳು ಇದ್ದಾವೆ ನಮ್ಮ ರಾಜ್ಯಕ್ಕೆ. ಸೊ ಇಲ್ಲಿ ಒಂದು ಮಳೆ ಪ್ರಮಾಣ ಆಗಿರ್ಬೋದು, ಮಳೆ ಹಂಚಿಕೆ ಭಾಳ ಮುಖ್ಯ ಆಗ್ತದೆ. ಮಳೆ ಹಂಚಿಕೆನೂ ಭಾಳ ಪ್ರಮುಖತೆ ವಹಿಸ್ತದೆ. ಯಾಕಂದರೆ ಬೆಳೆ ಬಿತ್ತಲಿಕ್ಕೆ ಇಷ್ಟು ಅಮೌಂಟ್ ಬಂದರೆ ಬಿತ್ತನೆ ಆಗೋಗ್ತದೆ, ಆದರೆ ಪ್ರತಿ ವಾರ ಇಷ್ಟಿಷ್ಟು ಮಳೆ ಬೇಕಾಗ್ತದೆ. ಅದಕ್ಕೆ ಬೇಕಾಗಿರೋ ಮಳೆ, ಬೆಳೆಗೆ ಬೇಕಾಗಿರೋ ಮಳೆ ಹಂಚಿಕೆ ಸರಿಯಾಗಿ ಆಗ್ತಿದ್ರೆ ನಿಮ್ಮ ಏನು ಅಗ್ರಿಕಲ್ಚರ್ ಪ್ಯಾಟರ್ನ್ ಹೋಗ್ತದೆ. ಪ್ಲಸ್ ಇನ್ನೊಂದು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಮತ್ತು ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಏನು ಕರಿತೀವಿ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಂಖ್ಯೆ ನೋಡಿದಾಗ ನಮ್ಮ ಒಟ್ಟಾರೆ ಇರುವ ರೈತರ ಸಂಖ್ಯೆಯಲ್ಲಿ ಸುಮಾರು 86-90% ಅತಿ ಸಣ್ಣ ಮತ್ತು ಸಣ್ಣ ರೈತರು. ಭಾಳ ಮುಖ್ಯ ಆಗ್ತದೆ ಇದು. ಅವ್ರಿಗೆಲ್ಲರಿಗೂ ಇರೋವಂಥ ಜಮೀನು ನೋಡಿದಾಗ, ಅವರೇಜ್ ಲ್ಯಾಂಡ್ ಹೋಲ್ಡಿಂಗ್ ಸೈಜ್ ನೋಡಿದಾಗ ನಮ್ಮ ರಾಜ್ಯದಲ್ಲಿ 0.5 ಹೆಕ್ಟೇರ್ಸ್ ಲೆಕ್ಕ ಹಾಕಿ. 0.5 ಅಂದರೆ 1 ಎಕರೆಗಿನ 1 ಎಕರೆಯಿಂದ ಅಥವಾ 1.25 ಹೆಕ್ಟೇರಷ್ಟು, 1.5 ಎಕರೆ ಒಳಗೆ, 1.5 ಎಕರೆ ಒಳಗೆ ಇರ್ತಕ್ಕಂಥ ರೈತರು. ಇನ್ನು 1 ಎಕರೆಗಿನ ಕಡಿಮೆ ಇರೋರು ಸಾಕಷ್ಟು ಚೆನ್ನಾಗಿರೋದ್ರಿಂದ ಯಾವುದೇ ಅದನ್ನ ಇಟ್ಕೊಂಡು ಈ ಮಳೆ ಬೀಳೋ ಹಂಚಿಕೆ ಮತ್ತು ಪ್ರಮಾಣ ನೋಡಿದಾಗ ವರ್ಷವೂ ರೈತರಿಗೆ, ಅಂಥ ಚಿಕ್ಕ ರೈತರಿಗೆ ಅದ್ರ ಜೊತೆಗೆ ಜೂಜಾಟ ಆಗಿಬಿಟ್ಟಿರ್ತದೆ. ಮಳೆ ಜೊತೆಗೆ ಜೂಜಾಟ ಈ ಥರ ಆಗಿ, ಪ್ಲಸ್ 1 ಎಕರೆ ಅಥವಾ ಅರ್ಧ ಎಕರೆ ಇರೋರು ಅದಕ್ಕೆ ಕಾನ್ಸಂಟ್ರೇಷನ್ ಮಾಡೋಕ್ಕೂ ಆಗೋದಿಲ್ಲ. ಮಳೆ ಬರಲಿಲ್ಲ ಅಂದರೆ ಅವ್ರಿಗೆ ಆಲ್ಟರ್ನೇಟ್ಸ್ ಏನು, ಎಲ್ಲ ನಾವು ಬೆಂಗಳೂರು ಕಡೆನೋ, ಗೋವಾ ಕಡೆನೋ, ಇಲ್ಲಿ ಮಹಾರಾಷ್ಟ್ರ ಕಡೆ, ಮುಂಬೈಗೆ ಹೋಗ್ಬಿಟ್ಟು ಅಲ್ಲಿ ಹೆಂಗೋ ಒಂದು ದಿವಸಕ್ಕೆ ₹1,000 ದುಡ್ಕೊಂಡು ಒಂದು ಇದಿರ್ತದೆ ಇವಾಗೇನು ಎಲ್ಲ ಕಡೆ. ಸೊ ದಟ್ ಈಸ್ ಮೋರ್ ಅಂದರೆ ಅದರಿಂದ ಬೆನಿಫಿಟ್ ಜಾಸ್ತಿ ಆಗ್ತದೆ ಅನ್ನೋದು ಮೈಂಡಿಗೆ ಬಂದುಬಿಡ್ತದೆ ಅವ್ರಿಗೆ. ಅದರಿಂದ ನಮಗೆ ಏನಾಗ್ತದೆ, ಆ ರಾಯಚೂರು, ಗುಲ್ಬರ್ಗ ಈ ಭಾಗದ ಜನಗಳು ಜಾಸ್ತಿ ಗುಳಿಯ ಹೋಗುವಂಥ ಸಾಧ್ಯತೆಗಳು, ಅದರಲ್ಲೂ ಬರ ಇದ್ದಾಗ ಗುಳಿಯ ಹೋಗೋದು ಸರ್ವಸಾಮಾನ್ಯ ಅಲ್ಲಿ ಆ ಭಾಗದಲ್ಲಿ. ಸೊ ಇದರಿಂದ ಸ್ವಲ್ಪ ಗುಳೆ ಈ ವರ್ಷ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ ಮುಂದಿನ ದಿನದಲ್ಲಿ. ಈಗಾಗಲೇ ಸಾಕಷ್ಟು ಹೋಗಿದ್ದಾರೆ. ಈಗ ನೀವು ಹೇಳಿದ್ರಿ ಭಾಳ ಬಿತ್ತನೆ ಆಗೋಯ್ತು. ನಂಗೆ ಹೇಳಿದ್ನಲ್ಲ, ಜೂನ್ ತಿಂಗಳಲ್ಲಿ ಆ ಭಾಗದಲ್ಲಿ ಒಳ್ಳೆ ಮಳೆ ಆಯಿತು. ಜುಲೈ ತಿಂಗಳಲ್ಲಿ ಇವಾಗ ಕರಾವಳಿ ಮತ್ತು ಆಗ್ತಾಯಿದೆ. ಆದರೆ ಜೂನ್ ತಿಂಗಳಲ್ಲಿ ಉತ್ತರ ಒಳನಾಡಿನ ಹಲವು ಭಾಗದಲ್ಲಿ ಮಳೆ ಯಾವಾಗ ಆಯಿತೋ ಎಲ್ಲ ನಾವು ಯಾರೂ ಬರ ಅಂತ ಹೇಳಿ ಏನೇ ಆದ್ರೂ ಸಹ ರೈತರು ಏನು ಮಾಡ್ತಾರೆ, ಮಳೆ ಬಂತು ಅಂದರೆ ಅವ್ರು ಏನು ಬಿತ್ತನೆ ಮಾಡಬೇಕೋ ಅದನ್ನೇ ಮಾಡಿಬಿಡ್ತಾರೆ. ಸೊ ಅದೇ ಅವರೆಲ್ಲ ಪ್ರಿಪೇರ್ ಆಗಿರ್ತಾರೆ ಮೊದಲೇ ಯಾವ ಥರ ಇದು ಮಾಡಬೇಕು ಅಂತ. ಅದೇ ಥರ ಬಿತ್ತನೆ ಆಗೋಯ್ತು. 1 ತಿಂಗಳವರೆಗೂ ಕ್ರಾಪ್ ಚೆನ್ನಾಗೇ ಇತ್ತು. ತಿಂಗಳ ನಂತರ ಒಣ ಹವೆ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗ ಹಾಕಿರೋ ಕ್ರಾಪ್ಸ್ ಎಲ್ಲ, ಬಿತ್ತನೆ ಆಗಿರೋ ಕ್ರಾಪ್ಸನ್ನು ಒಂದು ಸ್ಟೇಜಿಗೆ ಬಂದಾಗ ವಿಲ್ಟಿಂಗ್ ಅಂತ ಆಗ್ತದೆ. ಕ್ರಾಪ್ ಒಣಗಕ್ಕೆ ಶುರುವಾಗ್ತದೆ. ಒಣದ ಮೇಲೆ ಅದು ಒಂದು ಸ್ಟೇಜು ಸೊರಗುತ್ತದೆ ಅಂತಾರೆ. ಅದಾದಮೇಲೆ ಮತ್ತೆ ಮಳೆ ಬಂದರೂ ಸಹ ಅದು ಸ್ವಲ್ಪ ಹಸಿರಾಗ್ಬೋದು, ಆದರೆ ಉತ್ಪಾದನೆಯಲ್ಲಿ ಅರ್ಧಕ್ಕಿಂತ ಕಡಿಮೆ ಉತ್ಪಾದನೆ ಇಳಿದುಬಿಡ್ತದೆ. ಇದು ಭಾಳ ಮುಖ್ಯ. ಇವಾಗಿರೋ ಕಂಡೀಷನು ಅದೇ ಥರ ಇದೆ. ಕೆಲವು ಕಡೆ ನಿಮ್ಗೆ ಗ್ರೀನಾಗಿ ಇವತ್ತು ಎಲ್ಲ ಒಣಗ್ತಾ ಇತ್ತು, ಮಳೆ ಬಂದುಬಿಡ್ತು, ಚೆನ್ನಾಗಿ ಆಗ್ತದೆ ಅನ್ನೋ ಇರೋದಿಲ್ಲ ಯಾವತ್ತೂ ಅಷ್ಟೇ. ಒಂದು ಸಲ ಆ ಕ್ರಾಪ್ ಸ್ಟ್ರೆಸ್ಗೆ ಹೋಗ್ಬಿಟ್ರೆ ಮತ್ತು ನೀವು ಏನೇ ಕೊಟ್ಟರು ಪ್ರೊಡಕ್ಷನ್ನು ಕಮ್ಮಿ ಆದೇ ಆಗ್ತದೆ, ಅಂದರೆ ಉತ್ಪಾದನೆ ಕಡಿಮೆ ಆದೇ ಆಗ್ತದೆ ಆ ಕ್ರಾಪಲ್ಲಿ. ಸರಿ, ನನಗೆ ಅರ್ಥ ಆಗಿದ್ದನ್ನು ನಾನು ಬಹುಶಃ ಜನರಿಗೆ ಇದೇ ಪ್ರಶ್ನೆ ಇರುತ್ತೆ. ಅದಕ್ಕೆ ಈ ಮಳೆ ಹಂಚಿಕೆ ಪ್ರಮಾಣ ಅಂತ ಅಂದ್ರಿ, ನಾನು ಅಂದ್ಕೊಂಡಿದ್ದು ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ತಾ ಇದೆ ಅಂದರೆ, ಮಳೆ ಬರೋಷ್ಟೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಆದರೆ 6 ತಿಂಗಳಲ್ಲಿ ಬರೋ ಮಳೆ 3 ತಿಂಗಳಲ್ಲಿ ಸುರಿತಾ ಇದೆ. ಇದು ಬಹಳ ಹಾನಿ ಉಂಟು ಮಾಡ್ತಾ ಇದೆ. ಒಂದಷ್ಟು ಗುಡ್ಡ ಕುಸಿತ ಇರ್ಬೋದು, ಅಥವಾ ಬೇರೆ ಬೇರೆ ಕಡೆ ಬೆಳೆನೇ ಕೊಚ್ಚಿ ಹೋಗೋದಿರ್ಬೋದು, ಇದಾಗ್ತಾ ಇದೆ. ಇದು ಹಿಂಗೇನಾ? ಯಾವಾಗಿಂದ ಶುರುವಾಯಿತು? ಇದು ಮುಂದೆ ಕಂಟಿನ್ಯೂ ಹಿಂಗೆ ಇರುತ್ತಾ ಅಂತ? ಇಲ್ಲ, ಇದಕ್ಕೆ ಮುಖ್ಯ ಕಾರಣ ನೀವು ಹೇಳ್ದಂಗೆ ಹವಾಮಾನ ಬದಲಾವಣೆ ಅಂತ ನಾವೇನು ಕರಿತೀವಿ, ಅದರ ಇಂಪ್ಯಾಕ್ಟು ಅಂದರೆ ಪರಿಣಾಮ ಇವಾಗ ಜಾಸ್ತಿ ಆಗ್ತಾಯಿದೆ. ಮೊದಲಿಂದನೂ ಹವಾಮಾನ ಬದಲಾವಣೆ ಇವಾಗಲೇ ಅಲ್ಲ, ನಮ್ಮ ಹಿಸ್ಟಾರಿಕಲ್ ಇದು ನೋಡಿದಾಗ ಎಲ್ಲ ಕಡೆ ಪ್ರಪಂಚದೆಲ್ಲೆಡೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹವಾಮಾನ ಬದಲಾವಣೆ ಏನಾಗ್ತಾಯಿದೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದೆ, ಪ್ಲಸ್ ಬೇಗನೆ ಆಗ್ತಾಯಿದೆ. ಸೊ ಅದರಿಂದ ಏನಾಗ್ತದೆ, ನಾವು ಹವಾಮಾನ ಬದಲಾವಣೆಯಿಂದಾಗಿ
ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ನೋಡಿದಾಗ ನಮಗೆ ಪ್ರಪಂಚದೆಲ್ಲೆಡೆ ಎಲ್ಲೇನ ತೊಗೊಳ್ಳಿ ನೀವು, ಈ ಎಕ್ಸ್ಟ್ರೀಮ್ ಈವೆಂಟ್ಸ್ ಅಂತ ಕರಿತೀವಿ. ಎಕ್ಸ್ಟ್ರೀಮ್ ಈವೆಂಟ್ಸ್ಗಳು ಆಗುವ ಸಾಧ್ಯತೆಗಳು ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಫ್ರೀಕ್ವೆನ್ಸಿ ಆಫ್ ಎಕ್ಸ್ಟ್ರೀಮ್ ಈವೆಂಟ್ಸ್ ಅಂತ ಕರಿತೀವಿ. ಅದು ಬಹಳ ಜಾಸ್ತಿ ಆಗ್ತಾಯಿದೆ. ಅಂದರೆ ನೀವು ಹೇಳಿದ್ರಲ್ಲ ಈಗಾಗಲೇ, ಅದು ಎಕ್ಸ್ಟ್ರೀಮ್ ಈವೆಂಟ್ಸ್ ಅಂದರೆ ಏನಂದರೆ, ಮಳೆ ಬಂದರೆ ಒಂದು ತಿಂಗಳ ಮಳೆ ಒಂದು ದಿವಸದಲ್ಲಿ ಬರೋದು, ಒಂದು ದಿವಸದಲ್ಲಿ ಬರೋವಂಥ ಮಳೆ ಒಂದು 15 ನಿಮಿಷದಲ್ಲಿ ಬರೋದು, ಇಂಥವು ಇಂಪ್ಯಾಕ್ಟ್ಸು ಜಾಸ್ತಿ ಆಗ್ತಾಯಿದ್ದಾವೆ. ಒಂದು ಕಡೆ ಹೆಚ್ಚು ಮಳೆ ಆಗ್ಬೋದು, ಕೆಲವು ಕಡೆ ಮಳೆನೇ ಬರ್ದಂಗೆ ವಾರಗಟ್ಟಲೆ ತಿಂಗಳಗಟ್ಟಲೆನೂ ಇರೋ ಸಾಧ್ಯತೆಗಳು ಜಾಸ್ತಿ ಇದೆ. ಇದು ಒಂದೇ ಅಲ್ಲ. ಸೊ ಹೆಚ್ಚಿನ ಮಳೆ ಒಂದೊಂದು ಕಡೆ ಒಂದೇ ದಿವಸ ಒಂದು ವಾರದ, ನಿನ್ನೆ ಒಂದು ರೆಕಾರ್ಡ್ ಆಗಿದೆ ಇವತ್ತು ನೋಡಿದಾಗ, ಸುಮಾರು 1100 ಮಿಲಿಮೀಟ್ರ್ ಮಳೆ 24 ಗಂಟೆಯಲ್ಲಾಗಿದೆ. ಅದು ಬಹಳ ದೊಡ್ಡ ಮಟ್ಟದ ಮಳೆ. ಎಲ್ಲಿ 1000 ಅಂದರೆ ಸುಮಾರು 11 ಸೆಂಟಿಮೀಟ್ರ್ ಮಳೆ ಒಂದು ದಿವಸದಲ್ಲಿ. ನಮ್ಮ ರಾಜ್ಯದ ವಾರ್ಷಿಕ ವಾಡಿಕೆ ಮಳೆಯೇ 1150 ಮಿಲಿಮೀಟ್ರು, 11 ಸೆಂಟಿಮೀಟ್ರು. ಅಂಥದ್ದು ಒಂದು ದಿವಸದಲ್ಲಿ 1100 ಮಿಲಿಮೀಟ್ರು ಮಳೆ ಆಯಿತು ಅಂದರೆ ಲೆಕ್ಕ ಹಾಕಿ ಏನೇನು ಅದರಿಂದ ಪರಿಣಾಮಗಳು ಆಗ್ಬೋದು ಅಂತ. ಇಂಥ ಈವೆಂಟ್ಸು ಜಾಸ್ತಿ ಆಗ್ತಾಯಿದೆ. ಅದರಲ್ಲೂ ನಾವು ಏನು ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಲ್ಲ, ಅಂಥ ಕ್ಲೌಡ್ ಬರ್ಸ್ಟ್ಗಳು ಅಂದರೆ ಸುರಿಯೋ ಮಳೆ, ವಾರಗಟ್ಟಲೆ ಬರೋವಂಥ ಮಳೆ ಕೇವಲ 1 ಗಂಟೆಯಲ್ಲಿ 100 ಮಿಲಿಮೀಟ್ರ್ ಮಳೆ ಬಂದರೆ ಅದಕ್ಕೆ ನಾವು ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಿ. ಅಂಥ ಈವೆಂಟ್ಸ್ಗಳು ಅತಿ ಹೆಚ್ಚು ಆಗ್ತಾಯಿದೆ. ಅದ್ರ ಜೊತೆಗೆ ನಾವು ಏನು ಮಾನವನ ಹಸ್ತಕ್ಷೇಪ ಏನಿದೆ ನೈಸರ್ಗಿಕ ಇದ್ರ ಬಗ್ಗೆ, ಸಂಪನ್ಮೂಲಗಳ ಬಳಕೆಯಲ್ಲಿ ನಾವು ಸರಿಯಾಗಿ ಮಾಡ್ತಾಯಿಲ್ಲ. ಎಸ್ಪೆಷಲಿ ವೆಸ್ಟರ್ನ್ ಘಾಟ್ ಏರಿಯಾದಲ್ಲಿ ನಾವು ಯಾವ ಥರ ನಡ್ಕೊತಾ ಇದ್ದೀವಿ ಪರಿಸರದ ಮೇಲೆ ಅಂತ ನೋಡಿದಾಗ ಸಾಕಷ್ಟು ಅದಕ್ಕೆ ಕಿರುಕುಳ ಕೊಡ್ತಾ ಇದ್ದೀವಿ. ಅದು ಕಿರುಕುಳನೇ ಅನ್ಬೋದು ನಾವು. ಹಂಗೆ ಕೊಟ್ಬಿಟ್ಟು, ಸೊ ಅಲ್ಲಿನೂ ಈ ಮಾನವನ ಹಸ್ತಕ್ಷೇಪ ಎಲ್ಲಿ ಆಗ್ತದೆ, ಆ ಸ್ಲೋಪ್ಸ್ ಅಂತ ಕರಿತೀವಿ, ಅಂತ ಡಿಸ್ಟಬಿಲೈಜೇಷನ್ ಆಗಿಬಿಟ್ರೆ, ಸ್ವಲ್ಪ ಮಳೆ ಜಾಸ್ತಿ ಆದಾಗ, ಕ್ಲೌಡ್ ಬರ್ಸ್ಟ್ ಅಂತ ಈವೆಂಟ್ಸ್ಗಳಾದಾಗ ಭೂಕುಸಿತಗಳು, ಫ್ಲಡ್ಗಳು ಈಗ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಒಟ್ಟಾರೆ ನೋಡಿದಾಗ ಒಂದು ಕಡೆ ಜನಸಂಖ್ಯೆ ಜಾಸ್ತಿ ಆಗ್ತಿರೋದು ಒಂದು ಕಾರಣ, ಮುಖ್ಯ ಕಾರಣ ನಮಗೆ ಹವಾಮಾನ ಬದಲಾವಣೆಗೆ ಜನಸಂಖ್ಯೆ ಜಾಸ್ತಿ ಆಗ್ತಿರೋದು. ಆಮೇಲೆ ಇದು ಭೂ ಬಳಕೆ ಕ್ರಮ ಇದೆಯಲ್ಲ, ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಅಂತ ಕರಿತೀವಿ, ಅದು ಭಾಳ ಚೇಂಜಸ್ ಆಗೋಗ್ಬಿಟ್ಟಿದೆ. ಭೂ ಬಳಕೆಯಲ್ಲಿ ನಾವು ಯಾವ ಥರ ಚೇಂಜ್ ಮಾಡ್ತೀವಿ ಅಂದರೆ, ಅಲ್ಲಿ ಇದ್ದಿದ್ದು ಆಮೇಲೆ ಸ್ವಲ್ಪ ವರ್ಷದಲ್ಲಿ ಇಲ್ಲಿರ್ತಕ್ಕಂಥ ಬೆಂಗಳೂರಲ್ಲಿ ಇರ್ತಕ್ಕಂಥ ಗುಡ್ಡಗಳೇ ಬೆಟ್ಟಗಳೇ ಕರಗೋಗಿದ್ದಾವೆ. ಅಂದರೆ ಯಾವ ಥರ ನಾವು ಭೂ ಬಳಕೆ ಮಾಡ್ತೀವಿ ಅನ್ನೋದು ಗೊತ್ತಾಗ್ತದೆ.